ಜನರು ತಮ್ಮ ಹಣಕಾಸಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು, ಸ್ವಂತ ಮನೆ ಮಾಡಿಕೊಳ್ಳಲು, ವಾಹನ ಖರೀದಿ ಮಾಡಲು, ವೈಯಕ್ತಿಕ ಖರ್ಚುಗಳನ್ನು ನೋಡಿಕೊಳ್ಳಲು ಹೀಗೆ ಅನೇಕ ಕಾರಣಗಳಿಗೆ ಬ್ಯಾಂಕಿಂದ ಸಾಲವನ್ನು ಪಡೆಯುತ್ತಾರೆ. ಆದರೆ ಸಾಲ ಪಡೆಯುವುದಕ್ಕಿಂತ ಮೊದಲು ಬ್ಯಾಂಕ್ ನಿಯಮ, ಆರ್ಬಿಐ ನಿಯಮ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಆಗ ಸಾಲ ಪಡೆಯುವ ವ್ಯಕ್ತಿಗೆ ತೊಂದರೆ ಆಗುವುದಿಲ್ಲ. ಬ್ಯಾಂಕಿಂದ ಪಡೆಯುವ ಸಾಲದಲ್ಲಿ 2 ವಿಧವಿದೆ: ಹೋಮ್ ಲೋನ್, ವೆಹಿಕಲ್ ಲೋನ್. ಇದೆಲ್ಲವನ್ನ ಕೂಡ ಸೆಕ್ಯೂರ್ಡ್ ಲೋನ್ ಸೆಕ್ಯೂರ್ಡ್ ಸಾಲ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ಗೆ ಸಿಗುವ ಲೋನ್, ಇದೆಲ್ಲವನ್ನ ಅನ್ಸೆಕ್ಯೂರ್ಡ್ ಲೋನ್ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿಯಾಗಿ ಸಾಲ ಪಡೆಯುವ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಮಾಡದೆ ಹೋದರೆ ಆತನ ಮೇಲೆ ಬ್ಯಾಂಕಿಂದ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಆದರೆ ಅಕಸ್ಮಾತ್ ಸಾಲ ಪಡೆದ ವ್ಯಕ್ತಿ ಮರುಪಾವತಿ ಮಾಡುವುದಕ್ಕಿಂತ ಮೊದಲೇ ಮರಣ ಹೊಂದಿದ್ರೆ ಆಗ ಏನ್ ಮಾಡಬೇಕು? ಸಾಲ ಮರುಪಾವತಿ ಮಾಡಬೇಕಾದ ಭಾರ ಯಾರ ಮೇಲೆ ಬೀಳುತ್ತದೆ? ಮನೆಯವರೇ ಸಾಲದ ಮೊತ್ತವನ್ನ ಮರುಪಾವತಿ ಮಾಡಬೇಕಾ? ಇದರ ಬಗ್ಗೆ ಬ್ಯಾಂಕ್ನಲ್ಲಿ ಮತ್ತು ಆರ್ಬಿಐನಲ್ಲಿ ಇರುವ ನಿಯಮಗಳು ಏನೇನು? ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹೋಮ್ ಲೋನ್ ಸೆಕ್ಯೂರ್ಡ್ ಲೋನ್ ಆಗಿರುತ್ತದೆ. ಒಂದು ವೇಳೆ ಹೋಮ್ ಲೋನ್ ಅನ್ನ ಜಾಯಿಂಟ್ ಅಕೌಂಟ್ ಮೂಲಕ ಇಬ್ಬರು ವ್ಯಕ್ತಿಗಳು ಸೇರಿ ಹೋಮ್ ಲೋನ್ ಪಡೆದಿದ್ದಾರೆ ಎಂದರೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಸಾಲದ ಹೊರೆ ಸಂಪೂರ್ಣವಾಗಿ ಬೀಳುತ್ತದೆ. ಒಂದು ವೇಳೆ ಸಾಲ ಮರುಪಾವತಿಯಾಗಿಲ್ಲ ಅಂದ್ರೆ ಆ ಆಸ್ತಿ ಬ್ಯಾಂಕ್ ಪಾಲಾಗುತ್ತದೆ. ವೆಹಿಕಲ್ ಲೋನ್, ಇದು ಕೂಡ ಸೆಕ್ಯೂರ್ಡ್ ಲೋನ್ಗೆ ಸೇರಲಿದ್ದು, ವೆಹಿಕಲ್ ಲೋನ್ ಪಡೆದ ವ್ಯಕ್ತಿ ಮರಣ ಹೊಂದಿದ್ರೆ ಸಾಲ ತೀರಿಸುವ ಜವಾಬ್ದಾರಿ ಅವರ ಕುಟುಂಬದ ಮೇಲೆ ಬೀಳುತ್ತದೆ. ಒಂದು ವೇಳೆ ಮನೆಯವರು ವೆಹಿಕಲ್ ಲೋನ್ ಅನ್ನ ತೀರಿಸಲು ಸಾಧ್ಯವಾಗಲಿಲ್ಲ ಅಂದ್ರೆ ಆಗ ಖರೀದಿ ಮಾಡಿರುವ ವಾಹನವನ್ನ ಬ್ಯಾಂಕ್ ವಶಪಡಿಸಿಕೊಳ್ಳುತ್ತದೆ. ಪರ್ಸನಲ್ ಲೋನ್, ಇದು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಪಡೆಯುವ ಸಾಲ ಆಗಿದ್ದು ಸೆಕ್ಯೂರ್ಡ್ ಲೋನ್ ಅಡಿಗೆ ಬರೋದಿಲ್ಲ. ಈ ಸಾಲ ಪಡೆಯುವ ವ್ಯಕ್ತಿ ಅಕಸ್ಮಾತ್ ಮರಣ ಹೊಂದಿದ್ರೆ ಸಾಲ ಮರುಪಾವತಿ ಮಾಡಲು ಆತನ ಕುಟುಂಬದವರನ್ನ ಕೇಳುವ ಹಾಗಿಲ್ಲ. ಕುಟುಂಬಕ್ಕೆ ಈ ಜವಾಬ್ದಾರಿ ಸೇರೋದಿಲ್ಲ. ಹಾಗಾಗಿ ಈ ಕೇಸನ್ನ ಎನ್ಪಿಎಗೆ ಸೇರಿಸುತ್ತದೆ ಬ್ಯಾಂಕ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.